ನಮಸ್ಕಾರ. ನಾನು ನಿಮ್ಮ ಪ್ರೀತಿಯಾಗಿ ಮಾತಾಡ್ತಿದ್ರು. ನೀವು ನೋಡ್ತಿದ್ದೀರಾ ನನ್ನ ಚಾನಲ್, ನನ್ನ ಕತೆ ನಿಮ್ಮ ಜೊತೆ. ಇವತ್ತು ನಾನು ಒಂದು ಸ್ಪೆಷಲ್ ಫೋನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಅದೇ ಐಫೋನ್ 15. ಈ ಫೋನ್ಗಂತೂ ಸಿಕ್ಕಾಪಟ್ಟೆ ಕ್ರೇಜ್ ರೀ. ಹೋದ ವಾರ ರಿಲೀಸ್ ಆದಮೇಲಂತೂ ದೇವಸ್ಥಾನದ ಮುಂದೆ ಲೈನ್ ನಿಂತಾರೋ ಇಲ್ವೋ, ಈ ಫೋನ್ ಅಂಗಡಿ ಮುಂದೆ ಅಂತೂ ಲೈನು. ಇವತ್ತು ನಾವು ಈ ಫೋನ್ ಡೀಟೇಲ್ಸ್ನ ಕಂಪ್ಲೀಟಾಗಿ ರಿವ್ಯೂ ಮಾಡೋಣ, ಮತ್ತು ಈ ಫೋನ್ ಒಳಗಡೆ ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡೋಣ. ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ತಡ, ಐಫೋನ್ ಅನ್ಬಾಕ್ಸಿಂಗ್ ಫಾರ್ ಯು. ಐಫೋನ್ ಸೀರೀಸ್ ನೀವು ಪ್ರೈಸ್ ನೋಡ್ಬೋದು. USD ಮತ್ತು INR ನೀವು ಐಫೋನ್ ಪ್ರೋ ಮತ್ತು ಐಫೋನ್ ಪ್ರೋ ಮ್ಯಾಕ್ಸ್ ತೊಗೊಂಡ್ರೆ INRಗಿಂತ 50,000 ರೂಪಾಯಿ ಜಾಸ್ತಿ. ಗೆಳೆಯರೆ, 50,000 ರೂಪಾಯಿ ಜಾಸ್ತಿ ನೀವು ಇಂಡಿಯಲ್ಲಿ ತೊಗೊಂಡ್ರೆ US ಕಂಪೇರ್ ಮಾಡಿದ್ರೆ. ಮತ್ತು ಪ್ರೋ ಮ್ಯಾಕ್ಸಲ್ಲಂತೂ 128GB ವೇರಿಯಂಟೇ ಇಲ್ಲ, ಡೈರೆಕ್ಟ್ಲಿ 256GB. ಐಫೋನ್ 15 ಸೀರೀಸ್ ಬಾಕ್ಸ್ ಈ ಥರ ಕಾಣಿಸುತ್ತೆ ನೋಡಿ. ಬನ್ನಿ ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡಿಬಿಡೋಣ. ಫೈನಲಿ ಐಫೋನ್ 15 ಇವಾಗ ನೋಡ್ಬೋದು. ಇದೊಂದು ಅಮೇಝಿಂಗ್ ಫೀಲಿಂಗ್ ಫ್ರೆಂಡ್ಸ್. ಬಿಲ್ಡ್ ಕ್ವಾಲಿಟಿ ಅಂತೂ ಕೇಳಲೇಬೇಡಿ, ಪ್ರೀಮಿಯಮ್ನೆಸ್ ಅಂತೂ ಒಂದು ಲೆವೆಲ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಬಾಕ್ಸಲ್ಲಿ ನಿಮಗೆ ಫೋನ್ ಜೊತೆ USB Type-C ಕೇಬಲ್ ಮತ್ತು ಮ್ಯಾನ್ಯಲ್, ಸಿಮ್ ಪಿನ್ ಮತ್ತು ಆ್ಯಪಲ್ ಸ್ಟಿಕ್ಕರು ನೋಡ್ಬೋದು ನೀವು ಇಲ್ಲಿ. ಫೈನಲಿ Type-C ಪೋರ್ಟ್ ಐಫೋನಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಪ್ರೀವಿಯಸ್ ಜನ್ರೇಷನ್ ಮಾಡಲ್ಲಿ ಲೈಟಿಂಗ್ ಪೋರ್ಟ್ ಇರ್ತಿತ್ತು. ಈ ಕೇಬಲ್ ಕ್ವಾಲಿಟಿ ಅಂತೂ ಟಾಪ್ ನಾಚ್ ಆಯಿತಾ. ಯಾವ USB Type-C ಈ ಕೇಬಲಿಂದನೂ ಈ ಐಫೋನ್ನ ಚಾರ್ಜ್ ಮಾಡ್ಬೋದು. ಇದೊಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಮತ್ತು ಐಫೋನ್ ಬಗ್ಗೆ ಮಾತಾಡೋದಾದರೆ ಇದು ತುಂಬಾ ಜಾಸ್ತಿ ಪ್ರೀಮಿಯಮ್ ಅನಿಸುತ್ತೆ. ಓಲ್ಡ್ ಜನ್ರೇಷನ್ ಐಫೋನ್ ಕಂಪೇರ್ ಮಾಡಿದ್ರೆ ಇದು ಫುಲ್ ಜಾಸ್ತಿನೇ ಚೇಂಜಸ್ ಇದೆ. 15 ಸೀರೀಸಲ್ಲಿ ಎಲ್ಲದರಲ್ಲೂ ಡೈನಾಮಿಕ್ ಐಲ್ಯಾಂಡ್ ಫೀಚರ್ನ ನೀವು ನೋಡ್ಬೋದು. ಐಫೋನ್ 15 ಸೀರೀಸಲ್ಲಿ ಬಂದ್ಬಿಟ್ಟು 48 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮರಾ ಇದೆ, ಮತ್ತು ಇದರಲ್ಲಿ ಬಂದ್ಬಿಟ್ಟು 2x ಟೆಲಿಫೋಟೋ ಝೂಮ್ ಕೂಡ ಇದೆ. ಇದು ಬಂದ್ಬಿಟ್ಟು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಈ ಫೋನ್ ನಿಮಗೆ ಸದ್ಯಕ್ಕೆ 5 ಕಲರ್ಸಲ್ಲಿ ಅವೈಲೇಬಲ್ ಆಗಿದೆ, ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಸೀರೀಸ್ನ ಬೆಸಲ್ ತುಂಬ ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಗೋರಿಲ್ಲಾ ಗ್ಲಾಸ್ ಫ್ರಂಟು ಮತ್ತು ಬ್ಯಾಕಲ್ಲಿ ಯೂಸ್ ಮಾಡಿದರೆ, ಆದ್ದರಿಂದ ನಿಮಗೆ ಜಾಸ್ತಿ ಸ್ಕ್ರ್ಯಾಚ್ ಆಗೋಲ್ಲ. ಆಮೇಲೆ 15 ಸೀರೀಸಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಬರುತ್ತೆ, ಆದರೆ 15 ಪ್ರೋ ಸೀರೀಸಲ್ಲಿ ನಿಮಗೆ ಟೈಟೇನಿಯಂ ಫ್ರೇಮ್ ಯೂಸ್ ಮಾಡಲಾಗಿದೆ. ಇಲ್ಲಿ ಬಂದ್ಬಿಟ್ಟು ಓವರಾಲ್ ಈ ಫೋನ್ ವೆಯ್ಟ್ ಬಂದ್ಬಿಟ್ಟು 171 ಗ್ರಾಮ್ಸ್. ಆಮೇಲೆ ಥಿಕ್ನೆಸ್ ಬಗ್ಗೆ ಮಾತಾಡೋದಾದರೆ ಇದು ಬಂದು 7.8 mm ಥಿಕ್ನೆಸ್ ಬರುತ್ತೆ. ಓವರಾಲ್ ಟಾಪ್ ನಾಚ್ ಅಂತಲೇ ಹೇಳ್ಬೋದು ರೀ. ಇದರ ಡಿಸ್ಪ್ಲೇ ಬಂದ್ಬಿಟ್ಟು 6.1 ಫುಲ್ HD, ಆದರೆ ಇದರ ರಿಫ್ರೆಶ್ ರೇಟ್ ಬಂದ್ಬಿಟ್ಟು 60 Hz. 80K ಕೊಟ್ಟು ನಮಗೆ ಈ ರೇಂಜಲ್ಲಿ ಆ್ಯಂಡ್ರಾಯ್ಡ್ ಫೋನ್ಗೆ ಹೋಗಿದ್ರೆ ಮಿನಿಮಮ್ ಆಫ್ 120 Hz ಸಿಗ್ತಾಯಿತ್ತು. ಆದರೆ ಐಫೋನ್ ಅವರು ಯಾಕೋ ಗೊತ್ತಿಲ್ಲ 90 ಮಾಡ್ಬೋದಾಯಿತು. ಅಟ್ಲೀಸ್ಟ್ 120 ಅಂತೂ ಟೂ ಮಚ್ ಅನ್ಕೋತೀನಿ. ಅಟ್ಲೀಸ್ಟ್ 90 ಮಾಡ್ಬೋದಾಯಿತು. ಅವ್ರ ಐಫೋನ್ ಅವರು 15 ಸೀರೀಸಲ್ಲೂ ಮಾಡಲಿಲ್ಲ. 15 ಪ್ರೋಲಿ ನಿಮಗೆ 120 Hz ಸಿಗುತ್ತೆ. ಆದರೆ ಇದು ರ್ಯಾಮ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ 6GB LPDDR5 ರ್ಯಾಮ್ ಬರುತ್ತೆ. ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ NVMe ಸ್ಟೋರೇಜ್ ಟೈಪ್ ಬರುತ್ತೆ. ಇನ್ನು ಚಿಪ್ಸೆಟ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ A16 Bionic ಚಿಪ್ ಬರುತ್ತೆ. ಇದರ ಪರ್ಫಾರ್ಮೆನ್ಸ್ ಅಂತೂ ಆಲ್ರೆಡಿ 14 ಪ್ರೋಲಿ ನಾವು ನೋಡೇ ಇದ್ದೀವಿ. ಈ ಫೋನ್ iOS ಬಗ್ಗೆ ಮಾತಾಡಿದ್ರೆ ಇದರಲ್ಲಿ ಬಂದ್ಬಿಟ್ಟು iOS 17 ಬರುತ್ತೆ. ಅದು ಬಂದ್ಬಿಟ್ಟು ಆ್ಯಪಲ್ ಅವರ ಲೇಟೆಸ್ಟ್ OS ಅಂತಲೇ ಹೇಳ್ಬೋದು. ಆಮೇಲೆ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ 3314 mAh ಬ್ಯಾಟ್ರಿ ಬರುತ್ತೆ. ಆ್ಯಪಲ್ಗೆ ಈ ಬ್ಯಾಟ್ರಿ ಥಿಂಕ್ ವರ್ಕೌಟ್ ಆಗುತ್ತೆ ಅನ್ಕೋತೀನಿ. ಆ್ಯಂಡ್ರಾಯ್ಡ್ ಥರ ನಿಮಗೆ 5000 6000 mAh ಬ್ಯಾಟ್ರೀಸ್ ಎಲ್ಲ ಬೇಕಾಗಿಲ್ಲ.
ಇನ್ನು ಕ್ಯಾಮ್ರಾ ಬಗ್ಗೆ ಅಂತೂ ಆಲ್ರೆಡಿ ಹೇಳಿದ್ದೀನಿ, ಈ ಸತಿ ಅಂತೂ ಒಂದು ದೊಡ್ಡ ಅಪ್ಗ್ರೇಡ್ ಅಂತಲೇ ಹೇಳ್ಬೋದು. ಬನ್ನಿ ಐಫೋನ್ ಅವರು ಈ ಕ್ಯಾಮ್ರಾ ಬಗ್ಗೆ ಏನು ಹೇಳ್ತಾರೆ ಅಂತ ಒಂದು ಝಲಕ್ ನೋಡ್ಕೊಬರೋಣ. Amazing 48 megapixel main camera to iPhone 15. It's built for shooting sharp photos and videos every day with a quad pixel sensor and 100% focus pixels for fast autofocus. This year, we're introducing the next generation of portraits on iPhone. Using machine learning, we can detect when there's a person in the frame and capture rich depth information automatically. So you can turn it into a stunning portrait right away or later on in the Photos app. It even works with dogs and cats, so you can have more portraits in your pet's album in iOS 17 automatically. Now, you can switch the focus from one subject to another after the photo's been taken. ಫೋನ್ ಕ್ಯಾಮ್ರಲ್ಲಿ ನಿಮಗೆ ಡಿಫ್ರೆಂಟ್ ಮೋಡ್ಸ್ ನೋಡ್ಬೋದು. ಅದು ಸಿನಿಮ್ಯಾಟಿಕ್ ಆಗಿರ್ಬೋದು, ಸ್ಲೋ ಮೋಷನ್ ಆಗಿರ್ಬೋದು, ಪೋರ್ಟ್ರೇಟ್ ಆಗಿರ್ಬೋದು, ತುಂಬ ಡಿಫ್ರೆಂಟ್ ಮೋಡ್ಸ್ ಇದೆ ಅಂತಲೇ ಹೇಳ್ಬೋದು. ಆಮೇಲೆ ಇಲ್ಲಿ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಈ ಐಫೋನ್ ಸೀರೀಸಲ್ಲಿ ಟೆಲಿಫೋಟೋ ಝೂಮ್ ಇದೆ, 2x ಝೂಮ್ ಇದೆ. ಆಮೇಲೆ ನಿಮಗೆ ಪ್ರೋ ಸೀರೀಸಲ್ಲಿ ಬಂದ್ಬಿಟ್ಟು 5x ಟೆಲಿಫೋಟೋ ಝೂಮ್ ಇದೆ. ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಬನ್ನಿ ಒಂದು ಸ್ವಲ್ಪ ಕ್ಯಾಮ್ರಾ ಸ್ಯಾಂಪಲ್ಸ್ ನೋಡ್ಕೊಬರೋಣ. ಇದು ಬಂದ್ಬಿಟ್ಟು ಫ್ರಂಟ್ ಕ್ಯಾಮ್ರಾ. ಕ್ಲಾರಿಟಿ ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಇಮೇಜಸ್ ವಿಡಿಯೋಸ್ ಎಲ್ಲ ತುಂಬ ಶಾರ್ಪ್ ಆಗಿದೆ. iPhone 15 ಇದರ ಸೌಂಡ್ ಎಕ್ಸ್ಪೀರಿಯನ್ಸ್ ಅಂತೂ ಕೇಳಲೇಬೇಡಿ, ಮತ್ತು ವಿಡಿಯೋ ಕ್ಲಾರಿಟಿ ಅಂತೂ ಅಬ್ಬಬ್ಬ. ಬನ್ನಿ ಸುಮ್ಮನೆ ಒಂದು ಝಲಕ್ ನೋಡ್ಕೊಬರೋಣ. Mighty. ಓವರಾಲ್ iPhone 15 ಒಂದು ಒಳ್ಳೆ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ನೀವು iPhone 14 Pro ಸೀರೀಸ್ ನೋಡ್ತಾ ಇದ್ದರೆ ನೀವು ಅದರ ಬದಲು iPhone 15 ತೊಗೋಬೋದು ಅಂತ ನನ್ನ ಅನಿಸಿಕೆ. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿದ್ರಲ್ಲ iPhone 15 ಅನ್ಬಾಕ್ಸಿಂಗ್ ಮತ್ತು ಫಸ್ಟ್ ಇಂಪ್ರೆಷನ್. ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಬಾಯ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.